ಕರ್ನಾಟಕ ಭಾಗ ಮಾತ್ರವಲ್ಲ, ಮಲೆನಾಡಿನಲ್ಲೂ ಮಳೆ ಅಬ್ಬರಿಸ್ತಾ ಇದೆ. ವರುಣಾಘಾತಕ್ಕೆ ಹಲವು ಜಿಲ್ಲೆಗಳಲ್ಲಿ ಹತ್ತಾರು ಅವಾಂತರ ಸೃಷ್ಟಿಯಾಗಿದೆ. ಯಾವ್ಯಾವ ಜಿಲ್ಲೆಯಲ್ಲಿ ಏನೇನಾಗಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಯಾರು ಕೂಡ ಜೀವಹಾನಿ ಆಗಿಲ್ಲ, ಬಟ್ ಮನೆ ಮಾತ್ರ ಹಿಂದ್ಗಡೆ ಸಂಪೂರ್ಣ ಡ್ಯಾಮೇಜ್ ಆಗಿದೆ. ಇವತ್ತು ಮಳೆ ಪ್ರಾರಂಭ ಆಗಿದ್ದರಿಂದ ಎಲ್ರಿಗೂ ಜನರಲ್ಲೆಲ್ಲ ಸಂತಸ ಮೂಡಿದೆ. ದಾವಣಗೆರೆಯಲ್ಲಿ ಮಳೆ ಇಲ್ಲ, ಮಲೆನಾಡು ಭಾಗದಲ್ಲಿ ಉತ್ತಮವಾದಂಥ ಮಳೆಯಾದ ಹಿನ್ನೆಲೆಯಲ್ಲಿ ನದಿಗೆ ನೀರು ಹರಿದು ಬರ್ತಾ ಇದೆ. ಗುಡುಗಿನ ಸದ್ದು ರೈತರಲ್ಲಿ ಸಂತಸ ತಂದಿದೆ. ಚಿಟಪಟ ಮಳೆ ಅನ್ನದಾತರಲ್ಲಿ ನಗು ಅರಳಿಸಿದೆ. ತಿಂಗಳ ಬಳಿಕ ರಾಜ್ಯದಲ್ಲಿ ಮುಂಗಾರು ವರ್ಷಧಾರೆಯ ನಿನಾದ ಆರಂಭವಾಗಿದೆ. ಮಲೆನಾಡಿನಲ್ಲಂತೂ ತಿಂಗಳ ಬಾಕಿಯನ್ನೆಲ್ಲ ಚುಕ್ತಾ ಮಾಡುವಂತೆ ಮಳೆ ಸುರಿಯುತ್ತಿದೆ. ಇದೇ ವರ್ಷಧಾರೆ ಸಂತಸದ ಜೊತೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಸಕಲೇಶಪುರದಲ್ಲಿ ಮಳೆಗೆ ತಡೆಗೋಡೆ ಕುಸಿತ, 2 ಮನೆ ಜಖಂ. ಹಾಸನದಲ್ಲಿ ಮುಂಗಾರು ಅಬ್ಬರ ಜೋರಾಗಿದೆ. ಸಕಲೇಶಪುರದ ಅರೇಹಳ್ಳಿ ಬೀದಿಯ ಡಾಲರ್ಸ್ ಕಾಲೋನಿಯಲ್ಲಿ ನೂತನವಾಗಿ ಬಡಾವಣೆ ನಿರ್ಮಿಸುತ್ತಿದ್ರು. ಮಣ್ಣು ಕುಸಿಯದಂತೆ ತಡೆಗೋಡೆ ಹಾಕಿದ್ರು. ಆದರೆ ಗಾಳಿ ಸಹಿತ ಮಳೆಗೆ ತಡೆಗೋಡೆ ಕುಸಿದು ಮಧು, ಅಬ್ದುಲ್ ಮುನಾಫ್ ಅನ್ನೋರ ಮನೆಗಳು ಜಖಂಗೊಂಡಿವೆ. ಅದೃಷ್ಟವಶಾತ್ ಮನೆಯಲ್ಲಿ ಇದ್ದವರೆಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಶಾಸಕ ಸಿಮೆಂಟ್ ಮಂಜು ಹಾಗೂ ತಹಶೀಲ್ದಾರ್ ಸುಪ್ರೀತಾ ಭೇಟಿ ನೀಡಿ ಪರಿಶೀಲಿಸಿದ್ರು. ಮಳೆಯಲ್ಲಿ ಏನು ಸೀಪೇಜ್ ಆಗಿದೆ, ಇಡೀ ಗೋಡೆ ಕುಸಿತೋಗಿದೆ. ಅದು ಗೋಡೆ ಕುಸಿಯೋದ್ರ ಜೊತೆಗೆ 2 ನಿವಾಸಿಗಳು ಏನು ಈ ಬಡಾವಣೆಯಲ್ಲಿ ವಾಸ ಮಾಡ್ತಾರೆ, ಮುನಾಫ್ ಅಂತಕ್ಕಂಥವ್ರು ಮತ್ತು ಮಧುಕುಮಾರ್ ಅಂತಕ್ಕಂಥವ್ರು, 2 ಜನ ವಾಸ ಇರ್ತಕ್ಕಂಥ ಮನೆ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ತು ಯಾರಿಗೂ ಕೂಡ ಜೀವಹಾನಿ ಆಗಿಲ್ಲ, ಬಟ್ ಮನೆ ಮಾತ್ರ ಹಿಂದ್ಗಡೆ ಸಂಪೂರ್ಣ ಡ್ಯಾಮೇಜ್ ಆಗಿದೆ. ಚಿಕ್ಕಮಗಳೂರಲ್ಲಿ ಮಳೆಯಬ್ಬರ, ಮನೆ ಮೇಲೆ ಬಿದ್ದ ಮರ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಭಾಗದಲ್ಲಿ ವರುಣಾರ್ಭಟ ಜೋರಾಗಿದೆ. ತ್ರಿಪುರ ಗ್ರಾಮದಲ್ಲಿ ಮಳೆಯಿಂದಾಗಿ ಮನೆ ಮೇಲೆ ಮರ ಬಿದ್ದು ಮನೆ ಮೇಲ್ಛಾವಣಿ, ಕಾರೊಂದು ಜಖಂಗೊಂಡಿದೆ. ಬಕ್ಕಿ ಗ್ರಾಮದ ಬಳಿ ರಸ್ತೆ ಮೇಲೆ ಮರ ಬಿದ್ದು ದಾರದಹಳ್ಳಿ, ಬಕ್ಕಿ, ಗೌಡಹಳ್ಳಿಗೆ ಸಂಪರ್ಕಿಸುವ ರಸ್ತೆ ಸಂಚಾರವೆಲ್ಲ ಬಂದಾಗಿತ್ತು. ಹಾಗೆ ಬಡವನದಿಣ್ಣೆ ಗ್ರಾಮದಲ್ಲಿ ಬೃಹತ್ ಮರ ಉರುಳಿ ಬಿದ್ದು ಮನೆಗೆ ಹಾನಿಯಾಗಿತ್ತು. ಜಾನಕಿ ಎಂಬಾಕೆ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಜುಲೈ 9ರವರೆಗೆ ಕೊಡಗು ಜಿಲ್ಲೆಗೆ ಆರೆಂಜ್ ಅಲರ್ಟ್. ಕೊಡಗಿನಲ್ಲೂ ಮುಂಗಾರು ಚುರುಕಾಗಿದೆ. ಗಾಳಿ ಸಹಿತ ಮಳೆಯಿಂದಾಗಿ ಕುಶಾಲನಗರದ ಕಾವೇರಿ ನಿಸರ್ಗಧಾಮದ ಪಾರ್ಕಿಂಗ್ ಪ್ರದೇಶದಲ್ಲಿ ಹಲವು ಕಾರುಗಳ ಮೇಲೆ ಮರದ ಕೊಂಬೆ ಬಿದ್ದಿತ್ತು. ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿಯಿಂದ ಬಿಟ್ಟು ಬಿಟ್ಟು ಮಳೆ ಸುರಿಯುತ್ತಿದೆ. ಹಾರಂಗಿ ಜಲಾಶಯದ ಒಳಹರಿವು ಹೆಚ್ಚಾಗಿದ್ದು ಜುಲೈ 9ರ ತನಕ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ತುಂಗಭದ್ರಾ ನದಿಗೆ ಹರಿದ ನೀರು, ದಾವಣಗೆರೆಯಲ್ಲಿ ಸಂತಸ. 2 ದಿನಗಳ ಹಿಂದಷ್ಟೇ ಬಣಗುಡುತ್ತಿದ್ದ ತುಂಗಭದ್ರಾ ನದಿಯ ಒಡಲಿನಲ್ಲಿ ಈಗ ನೀರು ಹರಿಯುತ್ತಿದೆ. ಶಿವಮೊಗ್ಗ ಭಾಗದಲ್ಲಿ ಮಳೆ ಚುರುಕಾಗಿದ್ದು ತುಂಗಭದ್ರಾ ನದಿಯಲ್ಲಿ ಒಳಹರಿವು ಹೆಚ್ಚಾಗಿದೆ. ದಾವಣಗೆರೆ ಜಿಲ್ಲೆ ಹರಿಹರ, ಹೊನ್ನಾಳಿ, ನ್ಯಾಮತಿ ಭಾಗದಲ್ಲಿ ಹರಿಯುವ ನದಿಯಲ್ಲಿ ನೀರು ಹೆಚ್ಚಾಗಿದ್ದು ಜನ ಸಂತಸಗೊಂಡಿದ್ದಾರೆ. ನೀರು ಸಂಪೂರ್ಣವಾಗಿ ಖಾಲಿಯಾಗಿದ್ದು ಇವತ್ತು ನೀರು ಬಂದಿದೆ. ಏನು ಅನಿಸುತ್ತೆ? ನೀರು ಬಂದಿರೋದು ಮಲೆನಾಡು ಪ್ರದೇಶದಲ್ಲಿ ಮಳೆ ಆಗಿರೋದ್ರಿಂದ ನೀರು ಬಂದಿರೋದು ಭಾಳ ಸಂತಸದ ವಿಚಾರ. ನಾವು ಪ್ರತಿ ವರ್ಷವೂ ಹರಿಹರಕ್ಕೆ ಜೂನ್ ಜುಲೈ ತಿಂಗಳಲ್ಲಿ ಹರಿಹರ ನೀರು ಬಂದಿರೋದ್ರೆ ಹೊಳೆ ತುಂಬಿರ್ತೈತಿ, ಭಾಳ ಎತ್ತರವಾಗಿ ನೀರು ಹರಿತಾ ಇರ್ತೈತಿ. ಆ ನೀರು ನೋಡೋಕ್ಕೆ ಒಂಥರ ಸಂಭ್ರಮ ಇರ್ತೈತಿ. ಆ ಖುಷಿ ಸಂತೋಷ ಈ ವರ್ಷ ಭಾಳನೇ ಕಮ್ಮಿ ಐತಿ, ಭಾಳನೇ ವಿರಳವಾಗೈತಿ. ಆ ಭಗವಂತ ಕೃಪೆಯಿಂದ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾದಂಥ ಮಳೆ ಆದರೆ ಮುಂದಿನ ನಾಡಿನ ರೈತರಿಗೆ, ಜನಗಳಿಗೆ, ದನಕರುಗಳಿಗೆ ನೀರು, ಕುಡಿಯೋ ನೀರಿಂದು, ಆಮೇಲೆ ದನಕರುಗಳಿಗೆ ನೀರು ಆಗ್ತೈತಿ. ಬರೋ ವರ್ಷದ ತನಕ ನೀರು ಶೇಖರಣೆ ಆಗ್ಬೋದು. ಅಂತೂ ತಿಂಗಳ ಬಳಿಕ ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದೆ. ಇದರಿಂದಾಗಿ ರೈತರ ಮೊಗದಲ್ಲಿ ನಗು ಅರಳಿದೆ. ಬ್ಯೂರೋ ರಿಪೋರ್ಟ್, TV9.